ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನು ಕಾರ್ ಗ್ಯಾರೇಜಿಗೆ ಒಂದು ಹೊಂಡಾ ಸಿಟಿ ಪೆಟ್ರೋಲ್ ವೆಹಿಕಲ್ ಬಂದಿದೆ. ತುಮಕೂರಿಂದ ತೊಗೊಂಡು ಬಂದು ಬಿಟ್ಟಿದ್ರು ನಮ್ಮ ಹತ್ರ. ಇಂಜಿನ್ ಸೀಸ್ ಆಗಿತ್ತು. ಇಂಜಿನ್ ಎಲ್ಲ ಬಿಚ್ಚಿ ಸುಮಾರು ಒಂದು 3-4 ತಿಂಗಳು ಆಗ್ತಿತ್ತು. ಇದು ಕಸ್ಟಮರ್ ಸ್ಪೇರ್ ಕೊಡಿಸಿಲ್ಲ, ಅದಕ್ಕೋಸ್ಕರ ಗಾಡಿ ಪೆಂಡಿಂಗ್ ಇಕ್ಕಿದ್ರು. ಎಲ್ಲ ಆಲ್ಮೋಸ್ಟ್ ಎಲ್ಲ ಇವಾಗ ಇಂಜಿನ್ ಎಲ್ಲ ರೆಡಿಯಾಗಿದೆ, ಐಟಮೂ ಬಂದಿದೆ. ಇವಾಗ ಏನೇನು ಇಷ್ಟು ದಿನ ನಿಂತ್ಕೊಂಡಿದ್ಮೇಲೆ ಏನೇನು ಕೆಲಸ ಮಾಡಬೇಕು ಅದು ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡೋಣ. ನೋಡ್ಬೋದು ಎಷ್ಟು ಗಲೀಜಿದೆ ಅಂದರೆ ಅಂಡರ್ ಚಾಸಿ ಇಂಜಿನ್ ಕುತ್ಕೊಳ್ಳುತ್ತಲ್ಲ ಆ ಜಾಗ ಫುಲ್ ಗಲೀಜಿದೆ. ಅದಕ್ಕೆ ಕ್ಲೀನಾಗಿ ಡೀಸೆಲ್ ಆಗೂ ಪೆಟ್ರೋಲ್ ಆಗಿ ಕ್ಲೀನಾಗಿ ಬಾಡಿ ಅಂಡರ್ ಚಾಸಿ ಎಲ್ಲ ವಾಶ್ ಮಾಡ್ತಾಯಿದ್ದೀವಿ. ವಾಶ್ ಮಾಡಿ ನೀರು ಇಡ್ಸೋಣ ಅಂತ. ಆಮೇಲೆ ಎಲ್ಲ ವಾಷಿಂಗ್ ಎಲ್ಲ ಕ್ಲಿಯರ್ ಆಗಿದೆ. ಒಳಗಡೆನೂ ನೋಡ್ಬೋದು ನೀವು. ಆಮೇಲೆ ಸ್ಟಾರ್ಟ್ ಹಾಕಿ ಎಲ್ಲ ನಾವು ಇಂಜಿನ್ ಎತ್ತಿ ಕುಣ್ಸಾಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ರೆಡಿ ಆಗಿದೆ ಆಲ್ಮೋಸ್ಟ್, ಅದೂ ರೆಡಿ ಆಗಿದೆ. ಆಮೇಲೆ ಇಂಜಿನೂ ಬರ್ರಿ ನೋಡೋಣ ಏನು ಲೆವೆಲಿಗೆ ಆಗಿದೆ ಅಂತ. ನೋಡ್ಬೋದು ನೀವು, ಹೋಂಡಾ ಸಿಟಿದು ಇಂಜಿನ್ ಗಾಡಿಯೆಲ್ಲ ಮಾಡಿಫೈ ಮಾಡ್ತಾಯಿದ್ರಂತೆ. ಅದಕ್ಕೆ ನಾವು ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಒಂದು ಸ್ವಲ್ಪ ಪೈಂಟ್ ಗಿಂಟ್ ಮಾಡಿ ಕಸ್ಟಮರಿಗೆ ಹೇಳಿ ಈ ಥರ ಪೈಂಟ್ ಮಾಡಿಸಿ ಅಂತ ಎಲ್ಲ ಪೈಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಆಮೇಲೆ ಇದು ಇಂಜಿನ್ ಕೆಲಸನೂ ಫುಲ್ ಮಾಡಿದ್ದೀವಿ. ಹೆಡ್, ಬೋರ್, ಸಿಲ್ಯೂ, ಪಿಸ್ಟಿನ್, ಮೇನ್ ಬೇರಿಂಗ್, ವಾಲ್, ಆಮೇಲೆ ಹೆಡ್ ಫೇಸ್, ಬೋರ್ ಫೇಸ್, ಹೌಸ್ ಪೈಪ್ ಕಿಟ್, ಟೈಮಿಂಗ್ ಬೆಲ್ಟ್, ರೋಲರ್, ಇಷ್ಟೆಲ್ಲ ಐಟಮ್ ಹಾಕಿದ್ದೀವಿ. ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಕೇರ್ಫುಲ್ಲಿಂದ ಕೆಲಸ ಮಾಡ್ತಾಯಿದ್ದಾರೆ. ಏನಂದರೆ ಒಂದು ಇಂಜಿನ್ ಕುಣಿಸ್ಬೇಕು ಅಂದರೆ ಭಾಳ ಹಿಂಸೆ ಇರುತ್ತೆ. ಅದಕ್ಕೋಸ್ಕರ ಒಂದು 3-4 ಜನ ಸೇರಿಕೊಂಡೆ ನಾವು ಇಂಜಿನ್ ಗಾಡಿ ಒಳಗಡೆ ಶಿಫ್ಟ್ ಮಾಡೋದು. ಯಾಕಂದರೆ ಒಂದು ಸ್ವಲ್ಪ ಏನಾನ ಹೆಚ್ಚು ಕಡಿಮೆ ಆಗಿದ್ರೆ ಏನೋ ಒಂದು ಸ್ವಲ್ಪ ಸೆನ್ಸರ್ಗಳು ಕಟ್ಟಾಕ್ಬಿಡುತ್ತೆ, ಆಮೇಲೆ ಪ್ಲಾಸ್ಟಿಕ್ ಪೈಪ್ ಕಟ್ಟಾಕ್ಬಿಡುತ್ತೆ. ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ರೆಡಿಯಾಗಿ ಗಾಡಿ ಕೂಲಿಂಗೂ ಆಯಿತು, ಸ್ಟಾರ್ಟಿಂಗೂ ಆಯಿತು, ಕೂಲಿಂಗೂ ಆಗಿದೆ. ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಫುಲ್ ಗಾಡಿ ಗಲೀಜಿತ್ತಲ್ಲ, ಅದಕ್ಕೆ ಟ್ರಯಲ್ ಹೋಗೋಕ್ಕಾಗಿಲ್ಲ. ಅದಕ್ಕೆ ಕ್ಲೀನಾಗಿ ಕೆಮಿಕಲ್ ವಾಶ್ ಮಾಡಿಸ್ತಾ ಇದ್ದೀವಿ. ಇದಕ್ಕೆ ಒಳಗಡೆ ಮೇಲ್ಗಡೆ ಅಂಡರ್ ಚಾಸಿ, ಆಮೇಲೆ ಸೀಟ್, ರೂಫಿಂಗ್ ಎಲ್ಲ ನಮ್ಮ ಅಮಾನ್ ಅತಿಖಾಣ ಸರ್ವಿಸ್ ಸ್ಟೇಷನ್ ಆಗಿ ಎಲ್ಲ ಕೆಲಸ ವಾಷಿಂಗಿಂದು ಕೆಲಸ ಎಲ್ಲ ನಡೀತೈತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ಗಾಡಿನೂ ನೋಡೋಣ ಬರ್ರಿ ಏನು ಲೆವೆಲ್ಲಿಗೆ ಸರ್ವಿಸ್ ಆಗಿದೆ, ಆಮೇಲೆ ಇಂಜಿನ್ ಆಗಿದೆ ಅಂತ. ನೋಡ್ಬೋದು ಗಾಡಿನೂ ಸ್ಟಾರ್ಟ್ ಆಗಿದೆ. ಎಷ್ಟು ಸ್ಮೂತ್ ಆಗಿದೆ ಅಂದರೆ ಏನೋ ನೆನ್ನೆ ಬಂದಿದೆ ಆ ಥರ ಅನಿಸ್ತಿದೆ. ಇದು ಇಷ್ಟು 4 ತಿಂಗಳು ಗಾಡಿನೇ ನಿಲ್ಲಿಸಿರಲಿಲ್ಲ, ಆ ಥರ ಅನಿಸ್ತಿದೆ. ಎಲ್ಲ ನೋಡ್ಬೋದು, ಎಲ್ಲ ಲೈಟಿಂಗ್ ಎಲ್ಲ ಅಪ್ ಟು ಡೇಟ್ ಚೆಕ್ ಹಾಕಿದೆ. ವೈರಿಂಗ್ ಕೆಲಸ ಒಂದು ಸ್ವಲ್ಪ ಡ್ಯಾಮೇಜ್ಗಳು ಇತ್ತು, ನಾವೇ ವೈರಿಂಗ್ ಒಂದು ಸ್ವಲ್ಪ ಟೇಪ್ ಗಿಪ್ ಹಾಕಿ ರೆಡಿ ಮಾಡಿದ್ದೀವಿ. ಆಮೇಲೆ ಸೀಟ್, ರೂಫಿಂಗ್, ಆಮೇಲೆ ಬಾಡಿ, ಡೋರಿಂದು ಪ್ಯಾಡ್, ಅಟ್ಟೆಗಳು ಎಲ್ಲ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂದರೆ ಅಷ್ಟು ನೀಟಾಗಿ ಕೆಲಸ ಆಗಿದೆ. ನೋಡಿ ನೀವು, ಗಾಡಿ ಎಷ್ಟು ದಿನ ನಿಲ್ಲಿಸಿರಲಿ ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಅದು. ನೋಡ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂದರೆ. ಆಮೇಲೆ ಸ್ಟಾರ್ಟಿಂಗು ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಿ. ಕಸ್ಟಮರ್ ಎಲ್ಲ ಪಾಪ ಫುಲ್ ಖುಷಿ ಆಯಿತು ಅವರಿಗೆ. ತುಮಕೂರಿಂದ ನಮ್ಮ ಹತ್ರ ಈ ಗಾಡಿ ತೊಗೊಂಡು ಬಂದು ಕೆಲಸ ಮಾಡಿಸ್ಕೊಂಡು ಹೋಗಿದ್ದಾರೆ. ನಿಮ್ಮ ಹತ್ರ ಈ ಥರ ಯಾವ್ದಾನ ಒಂದು ವೆಹಿಕಲ್ ಇದ್ದರೆ ಜಾಸ್ತಿ ದಿವಸ ನಿಲ್ಸೋಕೆ ಹೋಗಬೇಡಿ. ನಿಲ್ಲಿಸಿದ್ರೂ ಏನು ಲೆವೆಲಿಗೆ ಕೆಲಸ ಮಾಡಬೇಕೋ ಆ ಲೆವೆಲಿಗೆ ಕೆಲಸ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಮಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.